Hello everyone, welcome to Sankalp Learning Solution. Let us see question number 30 of the concept analogy non-verbal. These two are our given images. First image contain, so illi ಎರಡು image ಅನ್ನು ಕೊಟ್ಟಿದ್ದಾರೆ, one small line and then 3 downward arrows ಇದೆ. So ಕೊಟ್ಟಿರೋ image ಅಲ್ಲಿ this contain 3 downward arrows. ಇದು ಫಸ್ಟ್ ಇಮೇಜ್. ನೆಕ್ಸ್ಟ್ ಅಲ್ಲಿ ಈ ಇಮೇಜ್ ಯಾವ ರೀತಿ ಚೇಂಜ್ ಆಗಿದೆ ಅಂದ್ರೆ 3 ಡೌನ್ವರ್ಡ್ ಆರೋ ಇರೋದು ಒಂದು ಆರೋ ಮಿಸ್ ಆಗತ್ತೆ. ದಟ್ ಬಿಕಮ್ಸ್ 3 - 1 is equal to 2 ಡೌನ್ವರ್ಡ್ ಆರೋಸ್. ಒಂದು ಡೌನ್ವರ್ಡ್ ಆರೋ ಏನಾಯ್ತು, ಲೆಸ್ ಆಯ್ತು. ಒನ್ 2 ಸ್ಟಾರ್ಟಿಂಗ್ ಅಲ್ಲಿ 3 ಇದ್ದಿದ್ದು ಒಂದು ಲೆಸ್ ಆಗಿ 2 ಆಗತ್ತೆ. ಇದು ಒಂದು ಚೇಂಜಸ್ ಅನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತೇವೆ. ದೆನ್ ಅನೇದರ್ ಒನ್, ಆ ಲೆಸ್ ಆಗಿರೋ ಆರೋ ಹೋಗಿ ಕ್ಯಾಪ್ ತರ ಮೇಲ್ಗಡೆ ಇದೆ, ಬಟ್ ಆಕ್ಷನ್ ಅದರದ್ದು ಡೈರೆಕ್ಷನ್ ರಿವರ್ಸ್ ಆಗಿದೆ. ಒನ್ ಮಿಸ್ಸಿಂಗ್ ಆರೋ ಗೋಸ್ ಟು ದಿ ಟಾಪ್ ಮೋಸ್ಟ್ ಪೋರ್ಷನ್ ಆಫ್ ದ ಇಮೇಜ್ ಅಂಡ್ ಇಟ್ ಗೆಟ್ ಇನ್ವರ್ಟೆಡ್. ಅದೇನಾಗಿದೆ, ಅದರ ಡೈರೆಕ್ಷನ್ ಅನ್ನ upward ತೋರಿಸ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಆಕ್ಚುಲಿ ದ ಚೇಂಜಸ್ ಟೇಕ್ಸ್ ಪ್ಲೇಸ್. ಇದೇ ರೀತಿ ನಾವು ಕೊಟ್ಟಿರೋ ಇಮೇಜ್ ಅನ್ನ ಟ್ರೈ ಮಾಡಿದ್ರೆ, ದಿಸ್ ಇಸ್ ವಾಟ್ ದ ಥರ್ಡ್ ಇಮೇಜ್ ಗಿವನ್. ಇಲ್ಲೂ ಕೂಡ ಏನಿದೆ, 1 2 3 4 arrows are given in downward direction. 3 and 4 downward arrows. This is the given image, third image. ಸೊ ಇದನ್ನ ನಾವು ಈಗ ಈ ರೀತಿಯಾಗಿ ಕನ್ವರ್ಟ್ ಮಾಡಿದ್ರೆ, ಫಸ್ಟ್ ಅಲ್ಲಿ 3 ಡೌನ್ವರ್ಡ್ ಆರೋ ಇತ್ತು, 3 - 1 2 ಆಯ್ತು. ನೆಕ್ಸ್ಟ್ ಇಮೇಜ್ಗೆ ಇಲ್ಲಿ 4 ಡೌನ್ವರ್ಡ್ ಇದೆ, 4 - 1 ಏನಾಗ್ಬೇಕು, 3 ಡೌನ್ವರ್ಡ್ ಆರೋ ಆಗ್ಬೇಕು. 3 ಡೌನ್ವರ್ಡ್ ಆರೋಸ್. ಸೊ ಇಮೇಜ್ ಬಿಕಮ್ಸ್ 1 2 and 3, totally 3 downward arrow, and this one missing fourth arrow goes to the upside and inverted. Fourth one ಏನ್ ಮಿಸ್ ಆಗಿದೆಯೋ ಅದು ಈ ಶೇಪಿನ ಮೇಲ್ಗಡೆ ಟಾಪ್ ಪೋರ್ಷನ್ ಗೆ ಹೋಗಿ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿದೆ. ಡೌನ್ವರ್ಡ್ ಇತ್ತು, ಒಂದು ಮಿಸ್ ಆಗಿ ಅಪ್ವರ್ಡ್ ಪೋರ್ಷನ್ ಅಲ್ಲಿ ಇದರ ಇಮೇಜಿನ ಮೇಲ್ಗಡೆ ಪ್ಲೇಸ್ ಆಯ್ತು. ದಿಸ್ ಇಸ್ ವಾಟ್ ಆಕ್ಚುಲಿ ವಿ ವಾಂಟ್ ಹಿಯರ್. ಓಕೆ, ದಿಸ್ ಮ್ಯಾಚ್ ವಿತ್ ಇಲ್ಲಿ ಸೆಕೆಂಡ್ ಒನ್ 4 arrows ಇದೆ, ರಾಂಗ್. ಇಲ್ಲಿ 3 arrows ಏನೋ ಇದೆ, ಬಟ್ ಇಲ್ಲಿ ಟಾಪ್ ಮೋಸ್ಟ್ ಪೋರ್ಷನ್ ಅಲ್ಲಿ ಆರೋ ಇಲ್ಲ. ದೆನ್ ಹಿಯರ್ ಇಟ್ ಈಸ್ ನಾಟ್ ಅ ಕಂಪ್ಲೀಟೆಡ್ ಇಮೇಜ್. ಓಕೆ, ಸೊ ಇಟ್ ಮ್ಯಾಚ್ ವಿತ್ image 1, hence answer is 1. Thank you.